ಸಂಪುಟ ಸರ್ಕಸ್, ಯಾರಿಗೆ ಚಾನ್ಸ್, ಆಕಾಂಕ್ಷಿಗಳಿಗೆ ಟೆನ್ಷನ್. ಸಿದ್ದು ಟೀಮ್ ವರ್ಸಸ್ ಸಿಎಂ ಟೀಮ್. ಜುಲೈ 20ಕ್ಕೆ ಮುಹೂರ್ತ. ಇದು ಸಂಪುಟ ಸರ್ಕಸ್ ಸ್ಟೋರಿ. ಬಹುತೇಕ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ಸಂಪುಟ ಸರ್ಕಸ್. ಯಾರಿಗೆ ಪಟ್ಟ ಒಲಿಯುತ್ತೆ, ಯಾರಿಗೆ ಕೈತಪ್ಪುತ್ತೆ ಅದೃಷ್ಟ ಅನ್ನುವಂಥ ಕುತೂಹಲ ಇದೆ. ಸಂಪುಟ ವಿಸ್ತರಣೆ ಸರ್ಕಸ್ ದೆಹಲಿಯಲ್ಲಿ ಮ್ಯಾರಥಾನ್ ಸಭೆಗಳು ಇವತ್ತು ನಡೀತಾ ಇದೆ. ಸುರ್ಜೇವಾಲಾ ನಿವಾಸದಲ್ಲಿ ಮಹತ್ವದ ಸಭೆಯಲ್ಲಿ ನಡೆಯುತ್ತೆ. ಆಮೇಲೆ ಖರ್ಗೆ ಮತ್ತೆ ಕೆಸಿ ವೇಣುಗೋಪಾಲ್ ಜೊತೆಗೆ ಸಮಾಲೋಚನೆ. ದೆಹಲಿಯಲ್ಲೇ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಬೀಡುಬಿಟ್ಟಿದ್ದಾರೆ. ಈ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಪ್ರತಿ ಬಾರಿಯಂತೆ ಈ ಬಾರಿನೂ ಜಾತಿ ಹಾಗೆಯೇ ಪ್ರಾದೇಶಿಕ ಸಮೀಕರಣದಲ್ಲಿ ಸ್ಥಾನಮಾನಗಳನ್ನು ನೀಡಲಾಗುತ್ತೆ. ಇನ್ನು ಸಿದ್ದು ಸಂಪುಟದಲ್ಲಿ ಕೆಲಸ ಮಾಡಿದಂತ ಶಾಸಕರಿಗೆ ಮತ್ತೊಮ್ಮೆ ಅವಕಾಶ. 3 ರಿಂದ 4 ಮಂದಿ ಹಳಬರಿಗೆ ಅವಕಾಶ. ಉಳಿದ ಸ್ಥಾನ ಹೊಸಬರಿಗೆ ನೀಡಲಾಗುತ್ತಾ? ದೆಹಲಿಯಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಬೀಡು ಬಿಟ್ಟಿದ್ದಾರೆ. ತಮ್ಮದೇ ರೀತಿಯಲ್ಲಿ ಲಾಬಿಯನ್ನ ಮುಂದುವರೆಸಿದ್ದಾರೆ. ಈಗ ಶತಾಯಗತಾಯ ಸಚಿವ ಸಂಪುಟದಲ್ಲಿ ತಮಗೆ ಸ್ಥಾನವನ್ನು ಗಿಟ್ಟಿಸಿಕೊಳ್ಳಲೇಬೇಕು ಅಂತ ಹೇಳಿ ಹೊಸಬರು ಕೂಡ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದಾರೆ. ತಮ್ಮದೇ ರೀತಿಯಲ್ಲಿ ಲಾಬಿಯನ್ನ ಮುಂದುವರೆಸಿದ್ದಾರೆ. ಇನ್ನು ಜಾತಿ ಹಾಗೇನೆ ಪ್ರಾದೇಶಿಕ ಸಮೀಕರಣದಲ್ಲಿ ಇಲ್ಲಿ ಸಂಪುಟ ಪಟ್ಟಿಯಲ್ಲಿ ಅವಕಾಶವನ್ನು ಮಾಡಿಕೊಡೋದಕ್ಕೆ ನಾಯಕರು ಮ್ಯಾರಥಾನ್ ಸಭೆಗಳಲ್ಲಿ ಇವತ್ತು ನಿರತರಾಗಿದ್ದಾರೆ. ಸುರ್ಜೇವಾಲಾ ಅವ್ರ ಜೊತೆ ಸಭೆ, ಆಮೇಲೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಹಾಗೇನೆ ಕೆಸಿ ವೇಣುಗೋಪಾಲ್ ಜೊತೆಯಲ್ಲಿ ಸಭೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು, ಡಿಕೆ ಶಿವಕುಮಾರ್ ಅವರು ಹಾಗೇನೆ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕಾರ್ತಿಕ್. ಸೊ ಪಟ್ಟಿ ಎದುರು ನೋಡ್ತಾ ಇದ್ದಾರೆ ಆಕಾಂಕ್ಷಿಗಳು. 20ನೇ ತಾರೀಕು ಬಹುತೇಕ ಫೈನಲ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಕೂಡ ದೆಹಲಿಯಲ್ಲೇ ಯಾರ್ಯಾರು ಬೀಡು ಬಿಟ್ಟಿದ್ದಾರೆ. ಇವತ್ತಿನ ಮ್ಯಾರಥಾನ್ ಸಭೆ ಯಾರ್ಯಾರ ಜೊತೆ ನಡೀತಾ ಇದೆ? ಶಮಿತಾ ಶೆಟ್ಟಿ, ಪ್ರಮುಖವಾಗಿ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ದಿನ ಅಂತ ಹೇಳ್ಬಹುದು. ಯಾಕಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ನ ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಬಿಕೆ ಹರಿಪ್ರಸಾದ್ ಅವರು ಸಭೆಯಲ್ಲಿ ಚರ್ಚೆಯನ್ನು ಕೂಡ ಮಾಡ್ಲಿಕ್ಕಿದ್ದಾರೆ. ಪ್ರಮುಖವಾಗಿ ಕಾಂಗ್ರೆಸ್ನ ಸಂಸದೀಯ ಸಭೆ ಇರುವಂತ ಕಾರಣಕ್ಕಾಗಿ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತ ಸಭೆ ಮುಂದೂಡಲ್ಪಟ್ಟಿದೆ. ಇದುವರೆಗೂ ಕೂಡ ಸಮಯ ನಿಗದಿಯಾಗಿಲ್ಲ. ಈಗಾಗಲೇ ಸುರ್ಜೇವಾಲಾ ಅವರೊಂದಿಗೆ ಸಿಎಂ ಡಿಕೆ ಶಿವಕುಮಾರ್ 1-to-1 ಸಭೆಯನ್ನು ಕೂಡ ನಡೆಸಿದ್ದಾರೆ. ಯಾರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸುರ್ಜೇವಾಲಾ ಅವರೊಂದಿಗೆ ಒಂದಷ್ಟು ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಇನ್ನೊಂದು ವಿಚಾರವನ್ನ ಗಮನಿಸಬೇಕು. ಈ ಒಂದು ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಯಾವಾಗ ರಾಜ್ಯ ನಾಯಕರಿಗೆ ಬುಲಾವನ್ನ ಕೊಟ್ಟು ಸಭೆಯನ್ನ ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿದ್ರು, ಅದು ವಿಚಾರ ಬಹಿರಂಗ ಆದ ನಂತರದಲ್ಲಿ ಆಕಾಂಕ್ಷಿಗಳು ಕೂಡ ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತದ್ದು. ಸುಮಾರು 30 ರಿಂದ 40 ಶಾಸಕರು ದೆಹಲಿಯಲ್ಲೇ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಅವರಲ್ಲಿ ಅಹವಾಲುಗಳನ್ನ ಇಡುವಂಥದ್ದು, ತಾವು ಸಚಿವಾಕಾಂಕ್ಷಿ ಎನ್ನುವಂಥದ್ದನ್ನ ಪುನಃ ಅವರಿಗೆ ಮನದಟ್ಟು ಮಾಡಿ ಸಚಿವ ಸ್ಥಾನವನ್ನ ಗಿಟ್ಟಿಸಿಕೊಳ್ಳೋದಕ್ಕೆ ಕೊನೆಯ ಹಂತದ ಸರ್ಕಸ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಸಂಪುಟ ಸರ್ಕಸ್ ಅನ್ನ ಯಾರು ಸಂಪುಟಕ್ಕೆ ಸೇರೋದಕ್ಕೆ ಸಚಿವಾಕಾಂಕ್ಷಿಗಳು ಸರ್ಕಸ್ ಅನ್ನ ಒಂದ್ ಕಡೆ ಮಾಡ್ತಿದ್ದಾರೆ, ಇನ್ನೊಂದ್ ಕಡೆ ಸಂಪುಟವನ್ನ ವಿಸ್ತರಣೆಗೆ ಸಂಬಂಧಪಟ್ಟಂತೆ ತಮ್ಮ ಆಪ್ತರನ್ನ ಸಂಪುಟದಲ್ಲಿ ಸೇರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಇರಬಹುದು, ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಇದರ ಭಾಗವಾಗಿಯೇ ಇವತ್ತು ನಡೆಯುವಂತ ಸಭೆ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ. ಜೊತೆಗೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿಯೇ ಈ ಒಂದು ಸಭೆಯು ಕೂಡ ನಡೀಲಿಕ್ಕಿದೆ. ಆ ಸಭೆಯಲ್ಲಿ ಮೂವರೊಂದಿಗೂ ಕೂಡ ಚರ್ಚೆನ ಮಾಡಲಾಗತ್ತೆ. ಈ ಒಂದು ಸಂಪುಟಕ್ಕೆ ಯಾರನ್ನ ಸೇರಿಸ್ಕೊಳ್ಬೇಕು, 19 ಸ್ಥಾನವನ್ನ ಹೇಗೆ ಭರ್ತಿಯನ್ನ ಮಾಡಬೇಕು, ಜಾತಿ ಸಮೀಕರಣ ಇರಬಹುದು, ಪ್ರಾದೇಶಿಕವಾರು ಇರಬಹುದು, ಜೊತೆಗೆ ಯಾರನ್ನ ಈಗ ಆಯ್ಕೆ ಮಾಡಿದ್ರೆ ಅದು ಪಕ್ಷಕ್ಕೆ ಅನುಕೂಲ ಆಗತ್ತೆ, ಜೊತೆಗೆ ಮುಂದಿನ ಚುನಾವಣೆಯನ್ನ ಗೆಲ್ಲೋದಕ್ಕೂ ಕೂಡ ಸಹಕಾರಿಯಾಗತ್ತೆ. ಈ ಎಲ್ಲಾ ಮಾನದಂಡಗಳನ್ನ ಇಟ್ಟುಕೊಂಡೇ ಈ ಒಂದು ಸಂಪುಟವನ್ನ ವಿಸ್ತರಣೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಿರ್ಧಾರ ತೆಗೆದುಕೊಳ್ಳುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು. ಆ ಒಂದು ವಿಚಾರವಾಗಿ ಇವತ್ತು ದೆಹಲಿಯಲ್ಲಿ ನಡೆಯುವಂತಹ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತ ಕಾಂಗ್ರೆಸ್ ಹೈಕಮಾಂಡ್ ನ ಸಭೆ ಇದೆಯಲ್ಲ, ಇದು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಶರ್ಮಿತಾ ಶೆಟ್ಟಿ, ಈಗ ಒಬ್ಬೊಬ್ಬರ ಲಿಸ್ಟ್ ಅನ್ನ ತಗೊಂಡು ಹೋಗಿರ್ಬೋದು ತಮ್ಮವರಿಗೆ ಸಂಪುಟದಲ್ಲಿ ಸ್ಥಾನ ಕೊಡಿಸುವಂತ ನಿಟ್ಟಿನಲ್ಲಿ. ಹಾಗಾಗಿ ರಾಹುಲ್ ಗಾಂಧಿ ಜೊತೆ ಯಾವಾಗ ಮೀಟಿಂಗ್ ಫಿಕ್ಸ್ ಆಗ್ಬೋದು? ಶರ್ಮಿತಾ ಶೆಟ್ಟಿ, ಇವತ್ತು ಸಂಸದೀಯ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಭಾಗಿಯಾಗಿದ್ದಾರೆ. ಹಾಗೆ ಆ ಒಂದು ವಿಚಾರವನ್ನ ನಾವು ಗಮನಿಸಿ ನೋಡಿದ್ರೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರು ಇದ್ದಾರೆ. ಆದ್ರೆ ಇವತ್ತು ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ನಡೆಯುವಂತಹ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಉಪಸ್ಥಿತರಿರುವುದಿಲ್ಲ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಒಂದು ಹಂತದ ಸಭೆ ನಡೆಯುತ್ತೆ. ರಾಹುಲ್ ಗಾಂಧಿ ಅವರು ಕೂಡ ಕೆಲ ಸಲಹೆಗಳನ್ನ ಈಗಾಗಲೇ ಕೆಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರಿಗೆ ರವಾನಿಸಿದ್ದಾರೆ. ಯಾವ ರೀತಿಯಾಗಿ ಸಂಪುಟವನ್ನ
ವಿಸ್ತರಣೆ ಮಾಡಬೇಕು, ಯಾರ್ಯಾರು ಇರಬೇಕು, ಅದಕ್ಕೆ ಸಂಬಂಧಪಟ್ಟಂತ ಮಾನದಂಡಗಳೇನು ಅನ್ನುವಂತ ಸಂಬಂಧಪಟ್ಟಂತೆ ಒಂದಿಷ್ಟು ಮಾರ್ಗದರ್ಶನವನ್ನು ಕೂಡ ಮಾಡಿದ್ದಾರೆ. ಆ ಎಲ್ಲ ಮಾರ್ಗದರ್ಶನಗಳು ಹಾಗೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದಿಷ್ಟು ಸಲಹೆಗಳು ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಅಭಿಪ್ರಾಯಗಳು ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಒಂದು ಲೀಸ್ಟ್ ಅನ್ನ ಇವತ್ತು ಮಾಡುವಂತ ಸಾಧ್ಯತೆ ಇರುವಂತದ್ದು. ಇವತ್ತು ನಡೆಯುವಂತ ಸಭೆಯಲ್ಲಿ ಬಹುತೇಕವಾಗಿ ಸಂಭಾವ್ಯರ ಪಟ್ಟಿಯನ್ನ ಸಿದ್ಧಪಡಿಸಲಾಗುತ್ತೆ. ಆ ಒಂದು ಸಂಭಾವ್ಯ ಸಚಿವರ ಪಟ್ಟಿ ಸಿದ್ಧಪಡಿಸಿದ ನಂತರದಲ್ಲಿ ರಾಹುಲ್ ಗಾಂಧಿ ಅವರೊಂದಿಗೆ ಮತ್ತೊಮ್ಮೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು, ಕೆ.ಸಿ. ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಬಹುತೇಕವಾಗಿ ಮಾತುಕತೆಯನ್ನ ಮಾಡುವಂತ ಸಾಧ್ಯತೆ ಇದೆ. ಅಂತಿಮವಾಗಿ ರಾಹುಲ್ ಗಾಂಧಿ ಅವರ ಒಪ್ಪಿಗೆಯನ್ನ ಪಡೆದು ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ 19 ಅಥವಾ 20 ಶಾಸಕರನ್ನ ಅಂತಿಮವಾಗಿ ಪಟ್ಟಿಯನ್ನು ಸಿದ್ಧಪಡಿಸಿ ಅದನ್ನ ರಾಜ್ಯ ನಾಯಕರಿಗೆ ಅಂದ್ರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಕಳಿಸ್ಕೊಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು. ಹಾಗಾಗಿ ಇವತ್ತಿನ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಭಾಗಿಯಾಗುವುದಿಲ್ಲ ಅನ್ನುವಂತ ಮಾಹಿತಿ ಎಐಸಿಸಿ ಮೂಲಗಳು ಖಚಿತಪಡಿಸ್ತಾ ಇದಾವೆ. ಜೊತೆಗೆ ಇವತ್ತಿನ ಸಭೆಯ ನಂತರದಲ್ಲಿ ಮತ್ತೊಮ್ಮೆ ರಾಹುಲ್ ಗಾಂಧಿ ಅವರು ಈ ಒಂದು ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಇಂದಿನ ಸಭೆಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳು ಹಾಗೂ ಚರ್ಚೆಗಳನ್ನ ಆಧರಿಸಿ ಇನ್ನೊಮ್ಮೆ ಮಲ್ಲಿಕಾರ್ಜುನ್ ಖರ್ಗೆ ಅವರೊಂದಿಗೆ ಚರ್ಚೆಯನ್ನ ಮಾಡ್ತಾರೆ. ಇವತ್ತಿನ ವರದಿಯನ್ನ ಆಧರಿಸಿ ಆ ಒಂದು ಸಭೆಯು ಕೂಡ ನಡೆಯುತ್ತೆ. ಅದು ಯಾವಾಗ ಅನ್ನುವಂಥದ್ದು ಇದುವರೆಗೂ ಕೂಡ ದಿನಾಂಕ ನಿಗದಿಯಾಗಿಲ್ಲ. ಆದ್ರೆ ಎಐಸಿಸಿಗೂ ಕೂಡ ಅನಿವಾರ್ಯತೆ ಇದೆ. ಪಕ್ಷವನ್ನ ಮುಂದಿನ ಚುನಾವಣೆಯಲ್ಲಿ ಸದೃಢಗೊಳಿಸಬೇಕು ಅಂತಂದ್ರೆ ತಕ್ಷಣಕ್ಕೆ ಇಲ್ಲಿ ಸಂಪುಟವನ್ನ ಕೂಡ ವಿಸ್ತರಣೆ ಮಾಡಬೇಕಾದಂತ ಅನಿವಾರ್ಯತೆಯೂ ಕೂಡ ಇದೆ. ರಾಜ್ಯದಲ್ಲಿ ಅದೇ ರೀತಿಯ ಪರಿಸ್ಥಿತಿಯೂ ಕೂಡ ಇದೆ. ಯಾಕೆಂದ್ರೆ ನೆರೆ ಇದೆ, ಒಂದ್ ಕಡೆ ಬರ ಇದೆ. ಈ ರೀತಿಯ ಪರಿಸ್ಥಿತಿಯಲ್ಲಿ ಪೂರ್ಣ ಪ್ರಮಾಣದ ಸಂಪುಟ ಇದ್ದಂತ ಸಂದರ್ಭದಲ್ಲಿ ಸರ್ಕಾರದ ಕ್ಷಮತೆಯೂ ಕೂಡ ಹೆಚ್ಚಾಗತ್ತೆ. ಜೊತೆಗೆ ಸರ್ಕಾರವು ಕೂಡ ರಾಜ್ಯದ ಜನರ ಬೇಡಿಕೆಗೆ ತಕ್ಕಂತೆ ಸ್ಪಂದನೆಯನ್ನ ಮಾಡೋದಕ್ಕಾಗತ್ತೆ. ಈ ಎಲ್ಲ ಕಾರಣಗಳಿಂದಾಗಿ ತ್ವರಿತವಾಗಿ ಸಂಪುಟವನ್ನ ವಿಸ್ತರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಐಸಿಸಿಗೂ ಕೂಡ ಇರುವಂತ ಕಾರಣಕ್ಕಾಗಿ 1-2-3 ದಿನದ ಒಳಗಾಗಿ ಸಂಪುಟ ವಿಸ್ತರಣೆಯನ್ನ ಮಾಡೋದಕ್ಕೆ ಎಲ್ಲ ನೋಡೋಣ ಮುಂದೆ ಏನಾಗುತ್ತೆ ದೆಹಲಿಯಲ್ಲಿ. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.